ಇದೇ ತಿಂಗಳು ಆಗಸ್ಟ್ 4ನೇ ತಾರೀಕು ಮಂಗಳವಾರ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನ. ಕೆಲವು ಜನ ಹೇಳ್ತಾರೆ, ಆಷಾಢ ಮಾಸದಲ್ಲಿ ಒಳ್ಳೆ ಕೆಲಸ ಕಾರ್ಯ ಮಾಡಬಾರ್ದು ಅಂತ. ಆದ್ರೆ ತಾಯಿ ಜಗನ್ಮಾತೆ ಹುಟ್ಟಿರೋದು ಕೂಡ ಆಷಾಢ ಮಾಸದಲ್ಲೇನೆ. ಚಾಮುಂಡೇಶ್ವರಿಯ ಅಂಶವಾಗಿರುವ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಅನ್ನಪೂರ್ಣೇಶ್ವರಿ ಎಲ್ಲ ಅಧಿದೇವತೆಗಳನ್ನ ಸ್ಮರಿಸುತ್ತಾ ಮನೆಯಲ್ಲಿ ಇದೊಂದು ಸಣ್ಣ ದೀಪವನ್ನ ಸಂಕಲ್ಪ ಮಾಡಿ ಹಚ್ಚಿಡಿ. ಒಂದ್ ಮಣ್ಣಿನ ದೀಪನ ತಗೊಳ್ಬೇಕು. ಅದಕ್ಕೆ ₹5 ಕಾಯಿನ್ನ ಹಾಕೊಳ್ಬೇಕು. ಅರ್ಧ ಭಾಗದಷ್ಟು ಅಕ್ಕಿ ಹಾಕಿ, ಆ ಅಕ್ಕಿ ಮುಳುಗುವಷ್ಟು ಎಣ್ಣೆನ ಹಾಕೊಳ್ಬೇಕು. ನಿಮ್ಮನೇಲಿ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಅದನ್ನೇ ಹಾಕೊಳ್ಳಿ ದೀಪದ ಎಣ್ಣೆನ. ಹಾಗೇನೆ 2 ಬತ್ತಿಯನ್ನ ಹಾಕೊಂಡು ದೀಪಕ್ಕೆ ಅಲಂಕಾರ ಮಾಡಿ ದೇವ್ರ ಮನೆಯಲ್ಲಿ ಸಂಕಲ್ಪ ಮಾಡಿ ಇದನ್ನ ಹಚ್ಚಿಡ್ಬೇಕು. ಎಲ್ಲ ಕಷ್ಟವನ್ನು ಕೊಡೋಳು ಅವಳೇನೆ. ಹಾಗೆ ಎಲ್ಲ ಕಷ್ಟನೂ ಪರಿಹಾರ ಮಾಡೋದು ಕೂಡ ಅವಳೇನೆ. ನಂಬಿಕೆ ಇರ್ಬೇಕು. ನಂಬಿಕೆಯಿಂದ ಮಾಡಿ ಕೇಳ್ಕೊಂಡ್ರೆ ಇಡೀ ಜಗತ್ತನ್ನೇ ಕಾಪಾಡೋ ಜಗನ್ಮಾತೆ ನಮ್ಮನ್ನ ಕಾಪಾಡಲ್ವಾ? ಪೂಜೆ ಮುಗ್ದಿದ್ದಾದ್ಮೇಲೆ ₹5 ಕಾಯಿನ್ನ ಜೋಪಾನವಾಗಿ ಖರ್ಚು ಮಾಡ್ದೇನೆ ನಿಮ್ ಪರ್ಸಲ್ಲಿ ಇಟ್ಕೊಳ್ಳಿ. ಆರ್ಥಿಕವಾಗಿ ಅಭಿವೃದ್ಧಿನ ಹೊಂದ್ತಾ ಹೋಗ್ಬೋದು. ಈ ಮಾಹಿತಿನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಪ್ರತಿಯೊಬ್ಬರುನು ಮಂಗಳವಾರ ಈ ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡ್ಲಿ.